Now I would like to call Ritik from BCA for stand-up comedy. Please be ready. फर्स्ट टाइम मैं इतने लोगों के सामने स्टैंड अप कॉमेडी कर रहा हूँ। भाई पहले मैं कॉमेडी स्टार्ट करने से पहले कुछ बताना चाहता हूँ कि कोई सीरियस मत लेना भाई, दिल पे मत लगाना। हिंदी चलेगा ना सबको? हिंदी और कन्नड़ा भाई। ಓಕೆ, ಕನ್ನಡ ಮಾಡ್ಲಾ? ಓಕೆ ನೋಡಿ, ಫಸ್ಟ್ ಮೊದಲು ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡೀನಿ, ಬಟ್ ಇಷ್ಟು ಜನ ಎಲ್ಲ ಇದ್ದಿಲ್ಲ. ಇದೇ ಫಸ್ಟ್ ಟೈಮು ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಕಾಮಿಡಿ ಮಾಡತ್ತೀನಿ. ಬೀದರಲ್ಲಿ ಮಾಡಿದ ಫಸ್ಟ್ ಪ್ರೈಸ್ ಸಿಕ್ಕಿತ್ತಲ್ಲಿ, ಈಗ ಸೆಕೆಂಡ್ ಈಗ ಕಲಬುರ್ಗಿಯಲ್ಲಿ ಬಂದೀನಿ. ಸೊ ನಗು ಬಂದಿರ್ನಾಗ್ರಿ, ಆಮೇಲೆ ಲಾಸ್ಟಿಗೆ ಬಂದು ನೀ ಯಾಕೆ ಹಿಂಗಂದು ಹಂಗಂದು ಎಲ್ಲ ಸೀರಿಯಸ್ ತೊಗೊಬೇಡ್ರಪ್ಪ. ಸ್ಪೆಷಲಿ ಹುಡುಗಿರ ಗೊತ್ತಲ್ಲಪ್ಪ, ಎಲ್ಲ ಮ್ಯಾಟ್ರ್ ಜಾಸ್ತಿ ಸೀರಿಯಸ್ ತೊಗೋತಾರವರು. ಎಲ್ಲ ಮ್ಯಾಟ್ರ್ ಸೀರಿಯಸ್ ತೊಗೋತಾರಪ್ಪ ಹುಡುಗಿರು ಜಾಸ್ತಿ. ಅದು ಫಸ್ಟ್ ಅವ್ರಿಗೆ ಹೇಳ್ತೀನಿ, ಯಾರು ಸೀರಿಯಸ್ ತೊಗೋಬೇಡಿ. ಎಲ್ಲ ಹುಡುಗಿಯರೆಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತಿರಲ್ಲ ಎಲ್ಲರೂ ನಿಮ್ಮದು? ನಾನು ಮಾಡ್ತೀನಪ್ಪ. ಎಲ್ಲ ಹುಡುಗಿರ್ದು ಗೊತ್ತಿಲ್ಲ ಬ್ರೋ, ಅವ್ರದ್ದೆಲ್ಲ ಡ್ರೆಸ್ಸಿಂಗ್ ಕೋಡ್ ಅವ್ರದ್ದು ಬೇರೆ ಇರ್ತದೆ. ನಮ್ದೇನು ಈಗರ ಎಲ್ಲ ಕಲರ್ ಹಾಕೊಳತ್ತಾರ. ಫಸ್ಟ್ ಏನಿತ್ತು ಮೊದಲು ನಮ್ದೆಲ್ಲ ಒಂದು ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗ್ತೀವಿ. ಅದು ಫ್ಯಾಮಿಲಿಯಲ್ಲಿ ಸಿನ್ಸಿಯರ್ ಕಾಳಕ್ಕೆ, ಬಟ್ ಮನ್ಸಿಂದ ಯಾರಿಗೂ ಇಂಪ್ರೆಸ್ ಮಾಡಕ್ಕೆ ಹೋಗಿರ್ತೀವಿ. ಬಟ್ ಆದರೆ ಹುಡುಗಿಯರ್ದು ಹಂಗಿಲ್ಲಪ್ಪ. ಹುಡುಗಿಯರ್ದು ಅದು ಘಾಗ್ರಾ ಅದು ಇದು ತುಂಬ ಇರ್ತಾವ ಗುರು. ಆದ್ರೆ ಬಾಯ್ಸ್ ಎಷ್ಟು ರೆಡಿ ಆಗಿ ಹೋಗ್ತಾರಲ್ಲಪ್ಪ, ಎಲ್ಲ ರೆಡಿ ಆಗಿ ಕುಂತಿರ್ತಾರ. ಅಲ್ಲಿ ಸ್ಕೂಲ್ ಫಂಕ್ಷನ್ ಅಲ್ಲಿ ಯಾವ್ದು ಬಿ ಫಂಕ್ಷನ್ ಅಲ್ಲಿ ಇರ್ತಾರ. ಅಂಕಲ್ಗಳು ಆಂಟಿಗಳು ಎಲ್ಲ ಗೊತ್ತಿಲ್ಲ ನಿಮ್ಗೆ, ಅಂಕಲ್ ಆಂಟಿಗಳೆಲ್ಲ ಇರ್ತಾರ ಗುರು. ಅವ್ರು ಸುಮ್ಮನೆ ಇರಲ್ಲ ಅವರು. ಸ್ಪೆಷಲಿ ಯಾರು ಚೆನ್ನಾಗಿ ರೆಡಿಯಾಗಿ ಬಂದಾರಿಲ್ಲ ಹುಡುಗ, ಅವನಿಗೆ ಹಿಡಿತಾರ. ಹಿಡ್ದು ಆ ತಟ್ಟೆ ಎತ್ತದು, ಪ್ಲೇಟ್ ಎತ್ತದು ಅವೆಲ್ಲ. ಆದ್ರೂ ಹುಡುಗಿರ್ದು ಹಂಗಿಲ್ಲ ಗುರು, ಗರ್ಲ್ಸ್ ಹಂಗಿಲ್ಲ. ಗರ್ಲ್ಸ್ ರೆಡಿಯಾಗಿ ಬರ್ತಾರೆ. ಲಿಪ್ಸ್ಟಿಕ್ ಬ್ರೋ, ಲಿಪ್ಸ್ಟಿಕ್ ಇರ್ಬೇಕು ಗುರು. ನೀವು ಯಾವ ಫಂಕ್ಷನಲ್ಲಿ ನೋಡ್ರಿ ಹುಡುಗಿರ್ ಲಿಪ್ಸ್ಟಿಕ್ ಇಲ್ಲದೆ ಬರಲ್ಲ. ಲಿಪ್ಸ್ಟಿಕ್ ಮ್ಯಾಂಡೇಟರಿ ಅದು. ಲಿಪ್ಸ್ಟಿಕ್ ಇದ್ರೆ ಫಂಕ್ಷನ್, ಲಿಪ್ಸ್ಟಿಕ್ ಇಲ್ಲ ಅವ್ರ ಫಂಕ್ಷನ್ ಬರಲ್ಲ ಬ್ರೋ. ಲಿಪ್ಸ್ಟಿಕ್ ಏನು ಅಗ್ಗ ಆಯ್ತಾ? ಸಸ್ತನೂ ಇಲ್ಲದು. ಒಂದು ಲಿಪ್ಸ್ಟಿಕ್ 2,000 3,000 ಮೇಂಟೈನ್ ಮಾಡ್ತಾರೆ ಗುರು ಅವರು. ಹುಡುಗಿಯರ್ ಮೇಂಟೆನೆನ್ಸ್ ಎಲ್ಲ ಹೈ ಅದು. ಮತ್ ಗುರು ಫೋಟೋಸ್, ಬಾಯ್ಸ್ನು ಫೋಟೋಸ್ ತಗೋತಾರೆ. ನಮ್ಗೇನು ಒಂದು ಕ್ಲಿಯರ್ ಕಟ್ ಬ್ಲರ್ ಇಲ್ದ ಫೋಟೋ ಬಂದ್ರೆ ನಮಗೆ ಓಕೆ, ನಾವು ಪೋಸ್ಟ್ ಹಾಕ್ತೀವಿ. ಗರ್ಲ್ಸ್ ಹಂಗಿಲ್ಲ, ಆ ಫೋಟೋ ಲಿಪ್ಸ್ಟಿಕ್ ಬರ್ಬೇಕು. ಈಗ ಸದ್ಯಾಗಿರೋ ಸ್ನ್ಯಾಪ್ಚಾಟ್ ಬಂದು ಭಾಳ ಯೂಸ್ಫುಲ್ ಆಗ್ಯದ ಹುಡುಗಿಯರಿಗೆ. ಅದು ಫಿಲ್ಟರ್ ಬರ್ತದಲ್ಲ ಲಿಪ್ಸ್ಟಿಕ್ದು, ರೆಡ್ ಬ್ಲ್ಯಾಕ್ ಅವೆಲ್ಲ ಇಲ್ದ ಗುರು. ಮತ್ತು ಬಾಯ್ಸ್ ಪ್ರಾಬ್ಲಮ್ ಇರ್ತವಲ್ಲ ನಿಮ್ಮ ಲೈಫ್ನಾಗ, ಎಲ್ಲರ ಬಾಯ್ಸ್ ಪ್ರಾಬ್ಲಮ್ ಇರ್ತಾವ. ಮುಂದೆ ಏನಾರ ಮಾಡಬೇಕು ಲೈಫಲ್ಲಿ, ಒಂದು ಥರ ದುಡ್ಡು ಕಮಾಯಿಸ್ಬೇಕು, ಕಾರ್ ತೊಗೋಬೇಕು, ಅದು ತೊಗೋಬೇಕಂತ. ಗರ್ಲ್ಸ್ ಹಂಗಿಲ್ಲ ಗುರು. ಗರ್ಲ್ಸಿಗೆ ಅದೆಲ್ಲ ಗರ್ಲ್ಸ್ ಪ್ರಾಬ್ಲಮ್ ಅದು ಇಲ್ಲ ಗುರು. ನಾನು ನನ್ನ ಫ್ರೆಂಡ್ ಗುರು, ನನ್ನ ಫ್ರೆಂಡಿಗೆ ನನ್ನ ಪ್ರಾಬ್ಲಮ್ ಶೇರ್ ಮಾಡ್ತೀನಿ. ಹುಡುಗಿ ಅವಳು, ನಾನು ಅವಳಿಗೆ ಪ್ರಾಬ್ಲಮ್ ಶೇರ್ ಮಾಡ್ತಾಯಿದ್ದೆ. ಅವಳು ಏನಂದ್ರು, ನಾನಂದವಳೆ ನಮ್ಮ ಲೈಫಲ್ಲಿ ಭಾಳ ಪ್ರಾಬ್ಲಮ್ ಗುರು, ಕಾರ್ ತೊಗೋಬೇಕು, ಮನೆ ತೊಗೋಬೇಕು, ಒಂದು ಒಳ್ಳೆ ಪ್ಯಾಕೇಜ್ ತೊಗೋಬೇಕು ಅಂದು ನಾನು ಶಾಂತ ಆದ ಗುರು. ಅವಳು ಪ್ರಾಬ್ಲಮ್ ಹೇಳ್ತಿದ್ಲು ಗುರು. ಅವಳಿಗೆ ಏನು ಪ್ರಾಬ್ಲಮ್ ಅಂದರೆ 3 ದಿನ ಹಿಡ್ಕೊಂಡು ಅವಳು ಸೆಲ್ಫಿ ಸರಿಯಾಗಿ ಬಂದಿಲ್ಲ ಅಂತ, ಸ್ನ್ಯಾಪ್ ಹಾಕ್ಲೇ ಹೋಗಿಲ್ಲ ಅಂತ ಗುರು ಅವಳಿಗೆ. ಆಮೇಲೆ ಇಷ್ಟು ಮಾಡಿ ಯಾರು ಗರ್ಲ್ಸು ಮನ್ಸಿಗೆ ಹಚ್ಕೋಬೇಡಿ ಏನರ. ಆ್ಯಂಡ್ ಥ್ಯಾಂಕ್ ಯು. ಸೆಂಟಾಗಿ ಕಾಣಿದ್ರು ನಮ್ಮನ್ನೆಲ್ಲ ನಕ್ಕು ನಗರಾಡಿಸಿದ ರಿತಿಕ್ಗೆ ತುಂಬ ಧನ್ಯವಾದಗಳು.